ತರಿಸಿದನು ದಂಡಿಗೆಯ ದಂಡಿಯ ಚರರ ನೆಲ ನುಗ್ಗಡಣೆಯಲಿ ಸರಸಿರುಹ ಮುಖಿಯನು ತಂದು ಮದುವೆಯ ಮಾಡಿದನು ಪಿತಗೆ ಉರವಣಿಸಿ ಮಗ ನುಡಿದ ಭಾಷೆಯನು ಅರಸ ಕೇಳಿದು ಬಳಿಕ ಭೀಷ್ಮಗೆ ವರವನಿತ್ತನು ಮರಣವದು ನಿನ್ನಿಚ್ಛೆ ಹೋಗು ಎಂದ. ಇದು 29ನೇ ಪದ್ಯ. ಏನು ಹೇಳಿದ್ನೋ ಹಾಗೆ ನಡೆದಂಥವನು ಭೀಷ್ಮ. ಸರಿ, ಭೀಷ್ಮರು ಪಲ್ಲಕ್ಕಿಯನ್ನು ತರಿಸ್ತಾರೆ. ದಂಡಧಾರಿ ಸೇವಕರು ಹೊಗಳ್ತಾ ಇರಬೇಕಾದ್ರೆ ಕಮಲದಂತಹ ಮುಖವುಳ್ಳಂತಹ ಯೋಜನಗಂಧಿಯನ್ನು ಕರೆದು ತಂದು ತಂದೆಗೆ ಭೀಷ್ಮರು ಮದುವೆ ಮಾಡಿಸ್ತಾರೆ. ಸಂಭ್ರಮದಿಂದ ಹೇಳಿದಂತಹ ಮಗನ ಮಾತನ್ನು ಕೇಳಿ, ಪ್ರತಿಜ್ಞೆಯನ್ನು ಕೇಳಿ ಶಂತನುವಿಗೆ ಬಹಳ ಸಂತೋಷವಾಗಿ ಒಂದು ವರ ಕೊಟ್ಬಿಡ್ತಾನೆ ಮಗನಿಗೆ. ಏನು ವರ? ನಿನಗೆ ಇಷ್ಟ ಬಂದಾಗ ಮಾತ್ರ ಮರಣ ಬರಲಿ. ಭೀಷ್ಮರಿಗೆ ಇಂತಹ ವರ ಕೊಟ್ಟಿದ್ದರಿಂದಲೇ ಅವರು ಇಷ್ಟಪಟ್ಟಾಗ ಉತ್ತರಾಯಣ ಪುಣ್ಯಕಾಲ ಬರುವವರೆಗೆ ಕಾದು ಶರಶಯ್ಯೆಯಲ್ಲಿ ಮಲಗಿ ಆಮೇಲೆ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಇದು ವಿಶಿಷ್ಟವಾದಂತಹ ಸ್ವಭಾವವುಳ್ಳಂತಹ ಭೀಷ್ಮರ ಒಂದು ಪ್ರತಿಜ್ಞೆ. ಭೀಷ್ಮನ ತಂದೆ ದಿವ್ಯಾವತಾರಿಯಾದಂತಹ ಮಹಾಭೀಷಣ ಮಾನುಷ ರೂಪನಾದ ಪುತ್ರ ಶಂತನು. ತಾಯಿ ತ್ರಿಮೂರ್ತಿ ಸಂಸರ್ಗ ಪರಿಪೂತೆಯಾದಂತಹ ತ್ರಿಲೋಕ ಪಾವನಿಯಾದಂತಹ ಜ್ಞಾನವಾಹಿನಿ ಗಂಗೆ. ಈಗ ಭೀಷ್ಮರು ಎಂಥವರು? ಬ್ರಹ್ಮವಾದಿಯಾದಂತಹ ಶತ್ರು ಭೀಕರರು. ವಸುದೇವತೆಯ ಅವತಾರ ಇವರದು. ಭರತ ವರ್ಷಭ, ಮಹಾವ್ರತಿ, ಅಪರಾಜಿತ, ಶಾಂತ, ಜಿತೇಂದ್ರಿಯ, ಶತ್ರುಸೂದನ, ಮಹಾಕುಲ ಪ್ರಸೂತ, ಸರ್ವಮಾನ್ಯ, ಭೀಮಪರಾಕ್ರಮಿ, ಇಂದ್ರತುಲ್ಯ, ಮಹಾಬಲ, ದುರ್ದರ್ಶ, ಸತ್ಯನಿಷ್ಠ, ಮೇಧಾಶಕ್ತಿ, ಸುನೀತಿ ಅಳೆಯಲಾಗದಷ್ಟು ಇವನಲ್ಲಿದೆ. ಇದು ಎಲ್ಲ ಹೊಗಳುವಂತಹ ಪದಗಳು. ಲೋಕೋದ್ಧಾರ ನಂತರ ಆತ್ಮೋದ್ಧಾರ ಅಲ್ವಾ? ಇಂತಹವನಿಗೆ ಇಚ್ಛಾಮರಣಿಯಾಗುವಂಥ ತಂದೆ ವರವನ್ನು ಕೊಡ್ತಾನೆ. ಅಂದರೆ ಸಾವು ತಪ್ಪಿದ್ದಲ್ಲ ಅನ್ನೋದು ಅರ್ಥ. ಸಾರ್ಥಕ ಜೀವನ ಮಾಡಿ ಕಡೆಗೆ ಸಾಯುವುದು ಅನ್ನುವುದು ಅರ್ಥ ಇಚ್ಛಾಮರಣಿ ಅನ್ನುವ ಪದಕ್ಕೆ. ಕನ್ಯೆಯಾಗಿ ಪರಾಶರರಲ್ಲಿ ವ್ಯಾಸರನ್ನು ಹಡೆದು ಕುರುರಾಣಿಯಾಗಿ ಶಂತುವಿನ ಕೈಯನ್ನು ಹಿಡಿತಾಳೆ. ಇವಳಿಗೆ ಸತ್ಯವತಿ ಅಂತ ಹೆಸರಿಡ್ತಾರೆ. ಸಮಾಜದ ಗಣ್ಯರ ಗೌರವ, ಪ್ರೀತಿ, ಆದರ ಎಲ್ಲವನ್ನು ಗಳಿಸಿದವಳು ಈಕೆ ಶಂತುವಿನ ಪತ್ನಿ ಸತ್ಯವತಿ.